ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ಹುಡುಗಿ ಆಧುನಿಕ ಸುಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಗಿಡಮೂಲಿಕೆ ಔಷಧಿ ಅನ್ನು ತೋರ್ಸೋಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇದು ಮನೆಯ ಸುತ್ತಮುತ್ತಲೂ ಕೂಡ ಬಳಸ್ಕೊಬೋದು. ಪಾಟಲ್ಲಿ ಅಥವಾ ಹೊಲದಲ್ಲಿ ಅಥವಾ ತೋಟದಲ್ಲಿ ಕರೆಂಟ್ ರೂಮ್ ಅಕ್ಕಪಕ್ಕದಲ್ಲಿ ಕೂಡ ಬೆಳೆಸ್ಕೊಬೋದು. ಇದೊಂದು ಕಾಡು ಬಳಸು ಸೊಪ್ಪು ಅಂತಾರೆ. ಕಾಡು ಬೆಳೆಸೋ ಸೊಪ್ಪು ಅಂದರೆ ಇದು ಪತ್ರದಲ್ಲಿ ದಪ್ಪದಾಗಿರುತ್ತೆ. ಇದರ ವಿಶೇಷತೆ ಏನಂದರೆ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ. ಗೊತ್ತಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾವು ಗೊತ್ತಿರೋಷ್ಟು ನಿಮಗೆ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ ಮತ್ತು ವಿಡಿಯೋನ ಆದಷ್ಟು ರೈತ ಬಂದವರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ಆಗಿ ತಿಳಿಸಿ ಸ್ನೇಹಿತರೆ. ಇದು ಕಾಡು ಬಳಸು ಸೊಪ್ಪು. ಇದರ ಉಪಯೋಗ ಏನಂದರೆ ಸ್ನೇಹಿತರೆ, ನಾವು ಅತಿ ಹೆಚ್ಚಾಗಿ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ. ಅಂದರೆ ಮೂತ್ರದಲ್ಲಿ ಕಲ್ಲಿರುತ್ತವೆ, ತುಂಬ ಕಿಡ್ನಿ ಸ್ಟೋನ್ ಆಗ್ತಾ ಇರುತ್ತೆ. ಆ ಕಿಡ್ನಿ ಸ್ಟೋನ್ ಆಗೋದಾಗ ನೀವು ಏನಾದರೂ ಇದನ್ನು 1-2 ಕಾಳು ಮೆಣಸು, ಅಂದರೆ 4-5 ಕಾಳು ಮೆಣಸು ಮತ್ತು ಎಲೆನ ಚೆನ್ನಾಗಿ ತೊಳ್ಕೊಂಬಿಟ್ಟು, ಕಾಳು ಮೆಣಸು ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿಬಿಟ್ಟು ನೀವು ಅದನ್ನು ಸೇವನೆ ಮಾಡೋದ್ರಿಂದ, ಹಸಿಯದಲ್ಲೇ ಸೇವ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ತಾನಾಗಿ ಹೊರಗಡೆ ಬರ್ತವೆ. ಮತ್ತು ಇದನ್ನು ನಾವು ಚಟ್ನಿಗೂ ಕೂಡ ಉಪಯೋಗಿಸ್ಕೊಬೋದು. ಹುಣಸೆಹಣ್ಣು ಬದಲು ಈ ಎಲೆನ ತೊಳೆದ್ಬಿಟ್ಟು ಹಾಕೊಂಡ್ರೆ ಅದು ಚಟ್ನಿ ಕೂಡ ಆಗುತ್ತೆ. ಇದು ಸಾಂಬಾರು ಪದಾರ್ಥಗಳಿಗೂ ಉಪಯೋಗಿಸ್ಕೊಬೋದು. ಒಳ್ಳೆಯದು, ಭಾಳ ಒಳ್ಳೆಯದು. ಮನೆ ಸುತ್ತಮುತ್ತ ಎಲ್ಲಾದರೂ ಕಾಣಿಸಿದ್ರೆ ಕಾಡು ಒಳ್ಳೆ ಸೊಪ್ಪು ಉಪಯೋಗ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು, ತುಂಬ ಆರೋಗ್ಯಕವಾದ ಒಂದು ಸೊಪ್ಪು, ಗಿಡಮೂಲಿಕೆ ಔಷಧಿ ಗಿಡ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಮಾಡಿ ತರ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.